ಮುಗಿತಾ ಬಂತಂತೆ. ನನ್ನ ಹೆಂಡತಿ ಹಂಗ ಅಂತಿದ್ಲಪ್ಪ, ಜಯಕ ಸಿಕ್ಕಿತ್ತು ಹೇಳ್ತು ಅಂತ. ಹೂನ ಗುಂಡ, ಇನ್ನೇನೋ ಪ್ಲಾಸ್ಟಿಂಗ್ ಮುಗಿಬೇಕು, ಆಮೇಲೆ ಸಿಮೆಂಟ್ ಕೋಟಿಂಗ್ ಆಗಬೇಕು, ಆಮೇಲೆ ಪೇಂಟ್ ಗೀಂಟ್, ಆಮೇಲೆ ಗೌಡ್ರೆ ನಿಮ್ಮ ಮಗಳು ಮದುವೆ ಆಯ್ತಲ್ಲ ಗೌಡ್ರೆ, ಹಿಂಗ್ ಕರ್ಕ ಬಂದ್ರೆ ಹೆಂಗೆ? ಸುಮ್ಮನಿರಪ್ಪ ನೀನು. ಯಾವ ಸೀಮೆ ಮಗಳು ಅವಳಿಗೆ? ಹಾಂ, ಯಾವ ಸೀಮೆ ಮಗಳು? ತಂದೆ ಮಾತಿಗೆ ಬೆಲೆ ಕೊಡ್ದೇನೆ ಯಾವನಿಂದನೇ ಹೋದ್ಲು ಅವಳು. ನಮ್ಮನೆ ಹೊಸ್ಲಿಂದ ಆಚೆ ಯಾವಾಗ ಹೋದ್ಲೋ ಅವತ್ತೇ ನಂದು ಅವಳದು ಋಣ ತೀರೋಯ್ತು. ಅವಳು ಏನಾದರೂ ಬಂದರೆ ನಮ್ಮ ಮನೆ ಕಡೆಗೆ ಕೊಚ್ಚಾಕ್ಬಿಡ್ತೀನಿ ಹಂಗೆ. ಹಂಗಂದ್ರೆ ಆಗ್ತದ ಗೌಡ್ರೆ? ಊರ್ ಜನ ಎಲ್ಲ ಏನಂತಾರೆ ಹೇಳ್ರಿ? ಏನನ ಅನ್ಲಿ, ಯಾವನ್ ಏನನ ಅನ್ಲಿ, ನನ್ನ ಮನೆ ನನ್ನ ಇಷ್ಟ, ಯಾವನ್ ಏನು ಕಿತ್ಕೊಳಕ್ಕಾಗಲ್ಲ. ಗೌಡ್ರೆ, ನಿಮ್ಮ ಮಗಳೂ ಅಳಿಯಂದ್ರು ಇಲ್ಲೇ ಪಕ್ಕದೂರಲ್ಲಿ ಮನೆ ಮಾಡ್ಕೊಂಡಿದ್ರು ಅಂತ ಸುದ್ದಿ ಬಿದ್ದಿತ್ತಪ್ಪ, ಗೊತ್ತಾ ನಿಮಗೆ? ಏನೋ ಪಕ್ಕದೂರಲ್ಲ? ಹೌದು ಗೌಡ್ರೆ, 2 ದಿನ 3 ದಿನ ಇದ್ರಂತೆ. ಅಯ್ಯೋ, ಏನ್ ಕಾಲ ಬಂತಪ್ಪ. ಅಲ್ಲ ಗೌಡ್ರೆ, ನಿಮ್ಮ ಮಗಳೇನೋ, ನಿಮ್ಮ ಮನೆತನ ಏನು, ಅಪ್ಪಂಗೆ ಮರ್ಯಾದೆ ತೆಗಿಬೇಕಂತಾನೆ ನಿಮ್ಮ ಮಗಳು ಇಂಥ ಕೆಲಸ ಮಾಡಿರ್ಬೇಕು ನೋಡಿ. ಹೇಳ್ಗುಂಡನ, ಈ ಗಿರುತಿ ಮಾಡಿ ಮದುವೆ ಮಾಡ್ಕೊಂಡವ್ರಿಗೆ ಅಪ್ಪನ ಮನೆತನ ಮರ್ಯಾದೆ ಇವೆಲ್ಲ ಪ್ರಶ್ನೆನೇ ಬರಲ್ಲ. ಯಾಕಲ್ಲ ನಮ್ಮನೆ ವಿಷಯ ನಿಂಗೆ? ಅಲ್ಲಣೋ, ಅಲ್ಲಾಗಿಲ್ಲ ಇವೆಲ್ಲ ಮಾತಾಡಬಾರ್ದು ನೀನು. ಗೌಡ್ರ ಮನೆತನ ನಮ್ದು, ಯಾರು ಕೆಮ್ಮಂಗಿಲ್ಲ. ಒಂದು ಪೆಟ್ಟಿಗೆ ಅಂಗಡಿ ಮಾಡಿಕೊಂಡು ಕಾಫಿ ಟೀ ಮಾಡ್ಕೊಂಡಿದ್ಯಾ, ಎಷ್ಟು ಮಾತಾಡ್ತೀನಿ ನೀನು? ನಿಂದೆಷ್ಟೈತೆ ಅಷ್ಟು ನೋಡ್ಕ. ಗುಂಡ, ಏನ ನಿಂದು ಹೊರಗಡೆ ಇಂಥ ಮಾತು? ಅವಳು ನನ್ನ ಮಗಳಲ್ಲ, ನನ್ನ ಪಾಲೆ ಸತ್ತೋದ್ಲು ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನಿನಗೆ ಹೇಳಿದ್ದೀನಿ ನಾನು. ಅವಳು ಇಲ್ಲನ ಮನೆ ಮಾಡ್ಕೊಳ್ಳಿ, ನನಗೆ ಬೇಡ. ಏನು ಅನ್ಕೊಬಿಟ್ಟಿದ್ರೆ ಎಲ್ಲರೂ? ಮೊದಲು ನಿನ್ನ ಮಗಳನ್ನ ಹದ್ದು ಬಸ್ತಲ್ಲಿ ಇಟ್ಕ. ನಿನ್ನ ಮಗಳಿಂದಾನೆ ನನ್ನ ಮಗಳು ಹಾಳಾಗಿದ್ದು. ಏನು ಗೌಡ್ರೆ ಹಿಂಗೆ ಮಾತಾಡ್ತೀರಾ? ನನ್ನ ಮಗಳು ಹರ್ಷಿತಾ ಅಂತವಳಲ್ಲ. ಸುಮ್ಮನಿರಪ್ಪ, ನೀನೇನೋ ಹೇಳ್ಬೇಡ. ನನ್ನ ಮಗಳೇನು ಗೌಡ್ರೆ ನಿಮ್ಮ ಮಗಳ ಜೊತೆ ಬರ್ತಿರ್ಲಿಲ್ಲ. ನಿಮ್ಮ ಮಗಳೇ ಬರ್ತಾ ಇದ್ದಿದ್ದು ಕಾಲೇಜು ಅದು ಇದು ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟು. ನನ್ನ ಮಗಳಿಗೂ ಮದುವೆ ಮಾಡ್ಬೇಕಂತ ಇದ್ದೆ ನಾನು. ನಿಮ್ಮ ಮಗಳೇ ಎಲ್ಲ ಹೇಳ್ಕೊಟ್ಟು ಕಾಲೇಜ್ಗೆ ಹತ್ಸಿರೋದೀಗ. ಯಾಕೆ ಬಂದ್ಬಿಡಪ್ಪ, ಅದು ಬಿಡು, ಎಲ್ಲ ಆಗೋಯ್ತು. ಇವಾಗ ಹೇಳು, ಅಲ್ಲ ನಮ್ಮ ಅಮ್ಮಂಗೂ ನಿಮ್ಮ ಮಗಳು ಎಷ್ಟು ವಯಸ್ಸು ಅಜಗಜಾಂತರ? ಎಂಥದ್ದು ಪ್ರೋಗ್ರಾಮ್ ಬರ್ತದೆ ಅಂತ ಹೇಳ್ಬಿಟ್ಟು ಹುಚ್ಚಿಡಿಸ್ಬಿಟ್ಟು ನಮ್ಮ ಅಮ್ಮಂಗೆ ಬೀದಿ ಅಲಿಸ್ತೈತಲ್ಲ ಹುಡುಗಿ ನಿನ್ನ ಮಗಳು. ಇದು ಸರಿನಾ ಇದು? ನಮ್ಮಮ್ಮ ಮನೇಲಿ ಒಂದು ಅರ್ಧ ಗಂಟೆ ಇರಲ್ಲ ನೋಡು. ಊಟಕ್ಕೆ ಬಂದರೆ ಊಟಕ್ಕೆ 10 ನಿಮಿಷ ಹಾಲೆ ಜೂಟು. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕ ತೊಳ್ಕೊ, ತಿಂಡಿ ತಿನ್ನು, ಜೂಟು. ಇನ್ನು ಬರೋದೇ ರಾತ್ರಿಕ್ಕೆ. ಹಿಂಗೆ ಮಾಡಿ ಇಕ್ಕೊಳ್ಳಲ್ಲ ನಿನ್ನ ಮಗಳು. ಮೊದಲು ನಿನ್ನ ಮಗಳಿಗೊಂದು ಮದುವೆ ಮಾಡಿಡು. ಮಾಡಬೇಕು ನಿನ್ನ ಮದುವೆ. ನನ್ನ ಮಗಳು ಹೊಡೋಗೋದಕ್ಕೆ ಮುಖ್ಯವಾದ ಕಾರಣ ನಿನ್ನ ಮಗಳೇ ನೋಡು. ಇಲ್ಲ ಗೌಡ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ಮಗಳು ಇಂಥ ಕೆಲಸ ಮಾಡೋಕ್ಕೆ ನನ್ನ ಮಗಳು ಕಾರಣನೇ ಅಲ್ಲ. ನನ್ನ ಮಗಳು ಅಮಾಯಕಳು ಪಾಪ. ಅವಳಿಗೇನು ಗೊತ್ತಿಲ್ಲ. ನೋಡ್ತೀರಿ ನಾನು ಅವಳಿಗೆ ಎಂಥ ಹುಡುಗನ್ ತನ್ನ ಮದುವೆ ಮಾಡ್ತೀನಿ ಅಂತ. ಕಣ್ಣು ಮುಚ್ಕೊಂಡು ತಾಳಿ ಕಡಿಸ್ಕೋತಾಳೆ ನನ್ನ ಮಗಳು. ಆಯ್ತಪ್ಪ, ನೋಡೇ ಬಿಡ್ತೀನಿ ಬಿಡು, ಇನ್ನೇ ಇರ್ತೀನಲ್ಲ. ಈಗ ನಮ್ಮ ಅಮ್ಮನ ವಿಷಯ ಹೇಳು. ಗೊತ್ತಾಯ್ತು ಗೌಡ್ರೆ ನಿಮ್ಮ ಅಮ್ಮನ ವಿಷಯ. ನನಗೆ ಏನು ಮಾಡೋಕ್ಕಾಗುತ್ತೆ? ಈ ವಯಸ್ಸಲ್ಲಿ ಏನಾದರೂ ಮಾಡಬೇಕು ಅಂತ ಹಠ ಛಲ. ಹೆಣ್ಮಕ್ಳಿಗೆ ಯಾವಾಗ ಹಠ ಛಲ ಬರುತ್ತೋ ನನಗೆ ಗೊತ್ತಾಗಲ್ಲ. ನನ್ನ ಹೆಂಡ್ತಿನೂ ಹಂಗೆ ಆಡ್ತಿರ್ತಾಳೆ. ಸಾಕು ಇವೆಲ್ಲ ಬೇಡ ಇವಾಗ. ನಿನ್ನ ಮಗಳಿಗೆ ಇವಾಗ ಸುಮ್ಮನೆ ಇರೋಕ್ಕೆ ಕೇಳು. ನಮ್ಮ ಅಮ್ಮಂಗೆ ವಯಸ್ಸಾಗೈತೆ, ಯಾವ ಪ್ರೋಗ್ರಾಮ್ಗೆ ಹೋಗೋದು ಬೇಡ, ಏನು ಬೇಡ. ಇನ್ನೂ ಗ್ಯಾರಂಟಿನೂ ಇಲ್ಲ. ಅಲ್ಲಿ ಹೋಗಿ ಎಲ್ಲ ಆಟ ಆಡ್ಕೊಂಡು ಬರೋಕ್ಕೆ ನಮ್ಮ ಅಮ್ಮನ ಕೈಲಿ ಆಗಲ್ಲ. ನಾನು ಮುಂಚೆಗೆಲ್ಲ ಬಿಗ್ ಬಾಸ್ ಎಲ್ಲ ನೋಡಿದ್ದೀನಿ. ನಮ್ಮ ಅಮ್ಮಂಗೆ ಇವಾಗ ಎಷ್ಟು ಗೊತ್ತಾ ವಯಸ್ಸು? 70 ವರ್ಷ ದಾಟೈತೆ ಮೇಲೆ. ಇನ್ನೇನು 80 ಇರಬೇಕೇನೋ, ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ಈ ವಯಸ್ಸಲ್ಲಿ ನಾನು ದುಡಿತೀನಿ, ಅದೇನೋ ಆಟದಲ್ಲಿ ಗೆದ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಹರ್ಷಿತನ ಜೊತೆ ಓಡಾಡ್ತಿದ್ರೆ ಅಲ್ಲ ಊರಲ್ಲೆಲ್ಲ ನಾನು ಮರ್ಯಾದೆ ಏನಾಗಬೇಕಪ್ಪ? ಏನು ಅನ್ಕೋತಾರೆ ಹೇಳು? ಈ ವಯಸ್ಸಲ್ಲಿ ಅಮ್ಮನ ಅದೆಂಥದ್ದು ಪ್ರೋಗ್ರಾಮಿಗೆ ಕಳಿಸ್ತವನೆ ದುಡ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಆಡ್ಕೊಳ್ಳಲ್ವ ನನ್ನ? ಕಷ್ಟಪಟ್ಟು ಮನೆ ಕಟ್ಟಿಸ್ತಾ ಇದ್ದೀನಿ. ಯಾರಿಗೋಸ್ಕರ ಕಟ್ಟಿಸ್ತಿದ್ದೀನಿ? ನಮ್ಮ ಅಮ್ಮನ ಹಾಕ್ತೀನ ನನ್ನ ಜೊತೆ ಚೆನ್ನಾಗಿ ಸುಖವಾಗಿರಲಿ ಅಂತ. ಇನ್ಯಾರಿಗೋಸ್ಕರ ಕಟ್ಟನ್ನು ಹೇಳು? ನೋಡೋ, ಹೇಳ್ತಾ ಇದ್ದೀನಿ, ಮೊದಲು ನಿನ್ನ ಮಗಳಿಗೆ ಸುಮ್ಮನಿರೋಕ್ಕೆ ಕೇಳ್ತೆ ಅಪ್ಪಗೆ. ಅದ್ಯಾವುದೋ ಹಾಳಾದ ಫೋನ್ ಕೊಡಿಸ್ಬಿಟ್ಟತ್ತ ಬೇಡಪ್ಪ. ಮೊದಲು ಆ ಫೋನ್ ಕಿತ್ಕೊಂಡು ಮಡಗು. ಅವಾಗ ದಾರಿಗೆ ಬರ್ತಾಳೆ ನಿನ್ನ ಮಗಳು. ವಿಚಾರಿಸ್ತೀನಿ ಬಿಡಿ ಗೌಡ್ರೆ, ಕೋಪ ಮಾಡ್ಕೋಬೇಡ್ರಿ. ನನ್ನ ಮಗಳಿಗೆ ಹೇಳ್ತೀನಿ ಬುದ್ಧಿ. ಹೇಳು. ಇನ್ನೊಂದು ತಿಂಗಳು ಗೃಹಪ್ರವೇಶ ಮಾಡಿಕೋತೀನಿ. ಎಲ್ಲ ನೀನೇ ಸ್ವಲ್ಪ ನೋಡ್ಕೋಬೇಕಪ್ಪ. ಮನೆ ತಕ್ಕ ಬಂದ್ಬಿಟ್ಟು ನಾನು ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ. ನೀನು ಮತ್ತೆ ಅವನು ಯಾರಪ್ಪ ಅವನು ಮೊಹಮ್ಮದನ್ ಕರ್ಕೊಬಂದ್ಬಿಡು. ಆಯ್ತು ಬಿಡಿ ಗೌಡ್ರೆ, ಕರ್ಕೊಂಬರ್ತೀನಿ. ಅವನೇನು ಬರ್ತಾನೆ. ಆ ಕಡೆ ಗೌಡ್ರೆ ಮಳೆ ಬಂದೇ ಬಿಡ್ತು. ನಡೀರಿ ಮನೆಗೆ ಹೋಗೋಣ. ಹೂನ್ರಲ್ಲೇ ಮಳೆ ಬಂದೇ ಬಿಡ್ತು. ನಡೀರಿ ಮನೆ ಕಡೆಗೆ ನಡೀರಿ. ನಮ್ಮಮ್ಮ ಅದೆಲ್ಲಿ ರೀಲ್ಸ್ ಮಾಡ್ಕೊಂಡು ನಿಂತಾಯ್ತೋ ಏನೋ. ಗುಂಡ,
ನಮ್ಮಮ್ಮ ಏನಾದ್ರು ಕಾಣಿಸಿದ್ರೆ ನಿಮ್ಮ ಮನೆ ಹತ್ರ ಕಳ್ಸೋ ಮನೆ ತಕ್ಕೆ. ಆಯ್ತು ಹೇಳಿ ಗೌಡ್ರೆ, ಕಳಿಸ್ತೀನಿ. ಸರಿ ನೀನು ಬರ್ತೀನಿ. ಹ್ಞೂ. ಅಜ್ಜಿ ಸಾಕ್ ಬರ್ರಿ, ಮಳೆ ಬರ್ತೈತೆ. ಅಯ್ಯೋ ಸುಮ್ನಿರವ, ಮಳೆಲ್ಲ ಚಂದ. ನೋಡು ನೋಡು ನೋಡು, ಈ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಅದೆಂತದು ಸಾಂಗು, ಮಳೆದಾಕವ ಮಳೆದು. ಯಾವ್ದಜ್ಜಿ ಇದು? ಮುಂಗಾರು ಮಳೆದ? ಓ ಓ ಓ, ಅಯ್ಯೋ ಕರ್ಮವೇ. ಅಜ್ಜಿ ಹಾಡು ಯಾಕೋ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅಯ್ಯೋ ಓತ, ನಾನು ಹೇಳ್ತೀನಿ ನೋಡು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಧರೆಯ ಕೊರಳ ಪ್ರೇಮದ ಮಾಲೆ, ಯಾಕೋ ಪ್ರೀತಿ ಮೂಡಿದೆ, ಮುಂಗಾರು ಮಳೆಯೇ. ಏನವ ಹೆಂಗ್ ಬಂತು? ಸೂಪರ್ ಅಜ್ಜಿ, ಸೂಪರ್. ಬನ್ನಿ 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 ಬನ್ನಿ, ಇತ್ತು ಸಾಕು ಬನ್ನಿ. ಹಬ್ಬ ಆಗ್ತೀನವ. ಹೂನಜ್ಜಿ, ಒಟ್ಟು ಇವಾಗ ಒಂದು ವಾರದಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರೋದಕ್ಕೆ ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಗೊತ್ತಾ ನಿಮಗೆ? ಎಷ್ಟು ಜನ ಆಗೋರೆ ಅಜ್ಜಿ? 1.5 ಲಕ್ಷ ಜನ ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಅಷ್ಟು ಜನಕ್ಕೆ ಇಷ್ಟ ಆಗ್ಬಿಟ್ಟಿದ್ದೀರಾ ನೀವು. ಏನೋ 1.5 ಲಕ್ಷನ? ಅಷ್ಟೊಂದು ಜನ ನೋಡ್ತಾರ ನನ್ನ? ಬಿಡು, ಇಷ್ಟು ಬೇಗ ನನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಒಂದು ನಿಮಿಷ ರೀ ಅಜ್ಜಿ, ಏನೋ ಮೆಸೇಜ್ ಬಂತು. ಅರೆ ಅರೆ ಅಜ್ಜಿ, ಅಜ್ಜಿ ಏನು ವಿಷಯ ಗೊತ್ತಾ? ನೀವು ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದೀರಾ ಅಜ್ಜಿ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದೀರಾ? ಏನೋ ಹೇಳ್ತಿದ್ಯಾ? ಸೆಲೆಕ್ಟ್ ಆಗ್ಬಿಟ್ಟ ನಾನು? ಹೂನಜ್ಜಿ, ಸೆಲೆಕ್ಟ್ ಆಗ್ಬಿಟ್ಟಿದ್ದೀರಾ. ನೋಡಿ, ನಿಮ್ಮ ಹೆಸರಿದೆ, ನನ್ನ ನಂಬರ್ ಕೊಟ್ಟಿದ್ದೆ, ಮೆಸೇಜ್ ಕೂಡ ಮಾಡಿದ್ದಾರೆ. ಹಬ್ಬ ದೇವರೇ ಭಗವಂತ, ಅಂತೂ ಕೈ ಬಿಡಲಿಲ್ಲ ನನ್ನ. ಅಜ್ಜಿ, ನಿಮ್ಮೊಳಗೇನೋ ಟ್ಯಾಲೆಂಟ್ ಇದೆ ಹಂಗಿದ್ರೆ. ಸೂಪರ್ ಅಜ್ಜಿ ನೀವು. ನೋಡಿ ಬೇಕಾದ್ರೆ ನಾಳೆ ಪೇಪರ್ಲೆಲ್ಲ ಬಂದು ಊರೆಲ್ಲ ನಿಮ್ಮದೇ ಸುದ್ದಿ. ಮತ್ತೀಗ ಕಮಲಜ್ಜಿ ಅಂದ್ರೆ ಏನು, ಊರೆಲ್ಲ ಸುದ್ದಿ ಆಗ್ಲೇಬೇಕಲ್ಲ. ಈಗ ಯಾವತ್ತೂ ಆಗಬೇಕಿತ್ತು ನನ್ನ ಜೀವನದಲ್ಲಿ, ಈಗ ಆಗೈತಷ್ಟೇ. ಹಂಗಾರೆ ನಾಳೆ ಪೇಪರಾಗಿ ಬಂದ್ಬಿಡ್ತೀನ ನಾನು. ಹೂನಜ್ಜಿ, ನಿಜವಾಗ್ಲು. ಹರ್ಷಿತಾ, ಏನಪ್ಪ ಇಷ್ಟೊತ್ತಲ್ಲಕ್ಕೆ ಬಂದೆ ಇಲ್ಲಿಗೆ? ಏನಮ್ಮ ಮಾಡ್ತಿದ್ಯ ಇಲ್ಲಿ? ಏನಿಲ್ಲಪ್ಪ, ಅದೇ ಲಕ್ಷ್ಮೀ ರಜ್ಜಿದು ರೀಲ್ಸ್ ಮಾಡ್ತಿದ್ದೆ. ಅಯ್ಯೋ ಕರ್ಮ, ಮುಗಿತೇನಮ್ಮ ನಿಂದು? ಅಯ್ಯೋ ಮುಗೀತಪ್ಪ. ಅಪ್ಪ ಅಜ್ಜಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಬಿಬಿ ಬಾಸ್ಗೆ. ಏನ ಸೆಲೆಕ್ಟ್ ಆಗೋದ್ರಾ? ಹೂನಪ್ಪ, ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ನೋಡಿ ಬೇಕಾದ್ರೆ ನಾಳೆ ಪೇಪರಲ್ಲಿ ಬರುತ್ತೆ. ನಿಜನೇನವ? ನಿಜನಾ? ಏವು ಕಣಪ್ಪ, ಯಾಕೆ ಅನುಮಾನ ನಿಂಗೆ? ಅಷ್ಟು ಅನುಮಾನ ಇದು, ನಾಳೆ ಪೇಪರ್ ನೋಡ್ಕ. ಎಷ್ಟು ಹೇಳಿದ್ರೆ ಗೊತ್ತಾಗಲ್ಲ ನಿಂಗೆ. ನೋಡಿ ಹೇಳ್ತಿಲ್ಲ ನಿನ್ನ ಮಗಳಲ್ಲಿ. ಕಮಲವ್ವ, ಹೋಗಲ್ ಮನೆ ತಕ್ಕ ಹೋಗೋ. ನಿಮ್ಮ ಮಗ ಕಾಯ್ತಾವ್ರಲ್ಲಿ ಗೌಡ್ರು. ಊರೆಲ್ಲ ಹುಡ್ಕಾಡ್ರು ನಿನ್ನ, ನೀನ್ ನೋಡಿ ಇಲ್ಲಿದ್ಯಾ. ಇವೊಂದೊಳ್ಳೆ ಕತೆ ಅತ್ತ. ಯಾವನ ಹುಡುಕ್ತಿದ್ದ ನನ್ನ? ಯಾಕೆ ಅಂತ ಅಂದ್ರೆ ನೀ ನನ್ನ ಮಗಳ ಜೊತೆ ಯಾವಾಗ್ಲೂ 1 ತಿಂಗಳಿಂದ ಸುತ್ತಾ ಇದೆಯಂತೆ, ತಿರ್ಗಾಡ್ತಿದ್ಯಂತೆ ಊರೆಲ್ಲ. ಗೌಡ್ರು ನನ್ನ ಬೈತಾವ್ರೆ, ನಿನ್ ಮಗಳನ್ನ ಹೇಳಪ್ಪ ಸ್ವಲ್ಪ ಬುದ್ಧಿ ಹೇಳು ಅಂತ. ವಯಸ್ಸಾಗಿರೋ ನಮ್ಮ ಅಮ್ಮನ್ ಕರ್ಕೊಂಡು ಆಟ ಆಡಿಸ್ತಾವಳ ಅಲ್ಲಿ ಇಲ್ಲಿ ಅಂತ. ಯಾಕವ ನೀನು ಸುಮ್ಮನೆ ಅವ್ರ ಅವನ್ ಕರ್ಕೊಂಡು ಅಲ್ಲಿ ತಿರ್ಗಾಡ್ಸೋದು? ನಿನ್ ಪಾಡ ನಿನ್ ಮನೆದಿರಕ್ಕಾಗಲ್ವ ನಿನ್ಗೆ? ನಿನ್ನ ಕಾಲೇಜಿಗೆ ಕಳಿಸ್ತಿರೋದೇ ದೊಡ್ಡ ವಿಷಯ ನಾನು. ಯಾಕಪ್ಪ ಹಿಂಗ್ ಮಾತಾಡ್ತೀಯ? ನೀನ್ ನನ್ನ ಕಾಲೇಜಿಗೆ ಕಳಿಸ್ತಿದ್ಯಾ? ಯಾಕವ, ಇನ್ಯಾರು ಕಳಿಸ್ತವ್ರ ನಿನ್ನ? ನೀನಲ್ಲಿ ಹೇಳಿ ಕಳಿಸ್ತಿರೋದು ಅಮ್ಮ. ಅಮ್ಮ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ದು ಇಟ್ಕೊಂಡಿರೋದಕ್ಕೆ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ಇಲ್ಲಾಂದ್ರೆ ಫೀಸ್ ಯಾರು ಕಟ್ತಿದ್ರು? ಹಂಗಾರೆ ನಿಂಗೆ ನಾನು ಏನು ಮಾಡೇ ಇಲ್ವಾ? ಮಾಡಿದ್ದಿ ಚೆನ್ನಾಗಿ ಮಾಡಿ ಇಕ್ಕಿದ್ದಿ ನೋಡು. ಒಬ್ರು ಪ್ರತಿಭೆನ ಗುರ್ತಿಸ್ಬೇಕಪ್ಪ ನಾವು. ನೀನೊಳ್ಳೆ. ಅವ ಅಜ್ಜಿ ನೋಡಿ ಈ ವಯಸ್ಸಾಗ ಏನೋ ಮಾಡ್ತೀನಿ ಅಂತ ಹೊರಟೈತೆ. ನಾನು ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ನೀನು ಬೇಡ ಬೇಡ ಅಂತ ಕುಣಿತಿದ್ದೆ. ಎಲ್ಲದಕ್ಕೂ ಏನಾದ್ರು ಒಂದು ಹೇಳ್ತಿರ್ತ್ಯ, ಬಿಡತ್ತ ಜಾಗನ. ಅಯ್ಯೋ, ಇವಾಗ ಏನು ಹೇಳ್ದೆ ಅಂತದ್ ನಾನು? ಕಮಲವ್ವ, ನಿನಗೆ ಯಾಕೆ ಬೇಕು ಈ ವಯಸ್ಸಲ್ಲಿ ಇಂಥ ಉಸಾವರಿ ಅಂತ? ಯಾಕೆಲ್ಲ ನಿಂಗೇನಾಯ್ತು? ನೀನು ಹಿಂಗೆ ಆಡೋದಕ್ಕೇನೆ ನಿನ್ನ ಮಗಳು ನಿನ್ನ ಮೇಲೆ ಹಿಂಗೆ ಉರ್ದುರ್ದು ಬೀಳೋದು. ನಾನು ಈ ವಯಸ್ಸಾಗ ಏನಾನ ಮಾಡ್ಬೇಕಂತ ಹೊರಟಿದ್ದೀನಿ. ನೀನೇನು ಮಾಡಿದ್ಯಾ? ನನ್ನ ಮಗ ಮನೆ ಕಟ್ತವನೆ, ನೀನೇನು ಕಟ್ಟಿದ್ಯಾ? ಮುಂದುವರಿಯುವುದು